ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಎಸ್.ಎನ್. ನಾಗಸ್ವಾಮಿ ಅವ್ರಿಗೆ, ತುಗ್ಲಕ್ ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಎಸ್.ಎನ್. ನಾಗಸ್ವಾಮಿ ಅವ್ರಿಗೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಅಂಗಡಿ ಮಾಲೀಕರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಸ್ಥಳೀಯ ಶಾಸಕ ಎಸ್.ಎನ್. ನಾಗಸ್ವಾಮಿ ಅವ್ರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ಕೂಡಲೇ ಅಂಗಡಿಗಳನ್ನು ತೆರವುಗೊಳಿಸಲು ಓಪನ್ ಮಾಡಿಸಲೇಬೇಕು. ಕೂಡಲೇ ಅಧಿಕಾರಿಗಳು ಬಂದು ಅಂಗಡಿಗಳನ್ನ ಓಪನ್ ಮಾಡಿಸಲೇಬೇಕು. ಓಪನ್ ಮಾಡಿ ಅಂಗಡಿ ಇರೋ ಓಪನ್ ಮಾಡೋದು ಮಾತಾಡ್ಕತೆ ಬರ್ತೀನಿ. ಓಪನ್ ಮಾಡಿ ಇಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಏನು ಪ್ರೈವೇಟ್ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ಗಳಿದ್ದಾವೆ, ಅವ್ರಿಗೆಲ್ಲ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಬ್ಯಾಂಕ್ಗಳು ತಾಲೂಕು ಆಫೀಸು ಪ್ರತಿಯೊಂದನ್ನು ಏನು ಬಂದ್ ಮಾಡಿಸಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ್ತು ಹೋಮ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ, ಯಾರೋ ಸೋಷಿಯಲ್ ಮೀಡಿಯಲ್ಲಿ ನಿಮ್ಗೆ ವಿರುದ್ಧವಾಗಿ ಏನಾದರೂ ಒಂದೇ ಒಂದು ಬೈಟ್ ಕೊಟ್ಟರೆ, ನಿಮ್ಮ ವಿರುದ್ಧವಾಗಿ ಒಂದು ಕಾಮೆಂಟ್ ಹಾಕಿದ್ರೆ ಇಮಿಡಿಯೇಟಾಗಿ ಅವರ ಸೋಷಿಯಲ್ ಮೀಡಿಯಾನ ನೀವು ಬಂದ್ ಮಾಡಿಸ್ತೀರಿ, ಅರೆಸ್ಟ್ ಮಾಡ್ತೀರಿ. ಇಲ್ಲಿ ನಿಮ್ಮ ಪಕ್ಷದ ಶಾಸಕರ ಏನು ಗೂಂಡಗಳೇನಿದ್ದಾರೆ ಅವರು ಪ್ರೈವೇಟ್ ಸ್ಕೂಲ್ಗಳ ಹತ್ರ ಹೋಗಿ ಅಂಗಡಿ ಮಾಲೀಕರ ಹತ್ರ ಹೋಗಿ ಅವ್ರಿಗೆ ಬೆದರಿಕೆಗಳು ಹಾಕಿ ಇವತ್ತೇನು ಬಲವಂತವಾಗಿ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದಾರೆ, ಅವ್ರ ಮೇಲೆ ನೀವು ಆಕ್ಷನ್ ತಗೊಬೇಕು. ಸರ್ಕಾರಿ ಶಾಲೆಗಳಿರಲಿ ಪ್ರೈವೇಟ್ ಶಾಲೆಗಳಿರಲಿ ನೀವು ಓಪನ್ ಮಾಡಿ, ಸರ್ಕಾರಿ ಶಾಲೆಗಳಿರಲಿ ಪ್ರೈವೇಟ್ ಶಾಲೆಗಳಿರಲಿ, ಇವತ್ತು ಮಕ್ಕಳ ಭವಿಷ್ಯದ ಮೇಲೆ ಇವತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು, ಆಟ ಆಡ್ತಾ ಇರ್ತಕ್ಕಂಥ ಈ ಸ್ಥಳೀಯ ಶಾಸಕರು ಪ್ರೈವೇಟ್ ಬ್ಯಾಂಕ್ಗಳನ್ನು ಸರ್ಕಾರಿ ಬ್ಯಾಂಕ್ಗಳನ್ನು ಪ್ರತಿಯೊಂದನ್ನು ಬಲವಂತವಾಗಿ ಏನು ಬಂದ್ ಮಾಡಿಸಿದ್ದಾರೆ. ಬಂದ್ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಆಕ್ಷನ್ ತಗೊಂತೀರಿ, ನಿಮ್ಮ ಮೇಲೆ ಏನು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀರಿ ಅಂಗಡಿದು ಅಂತ ಹೇಳಿ ಪರ್ಮನೆಂಟಾಗಿ ನಿಮಗೆ ಅಂಗಡಿ ಓಪನ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಏನು ಧಮಕಿ ಆಗ್ತಾ ಇದ್ದಾರೆ. ಇವರು ಎಸ್.ಎನ್. ರೆಸಾರ್ಟಲ್ಲಿ ಬಾರ್ ಓಪನ್ ಇದೆ, ಹೋಟ್ಲ್ ಓಪನ್ ಇದೆ, ಪ್ರತಿಯೊಂದು ಓಪನ್ ಇದೆ. ಆದರೆ ಬಂಗಾರಪೇಟೆ ನಗರದಲ್ಲಿ ನಮ್ಮ ರೈತರು ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಎತ್ಕೊಂಬಂದು ಇಲ್ಲೇನು ಮಾರಾಟ ಮಾಡ್ತಾ ಇದ್ರು, ಅಂಗಡಿಗಳಿದ್ವು, ತರಕಾರಿ ಅಂಗಡಿ, ರೇಷನ್ ಅಂಗಡಿ, ಇವತ್ತೇನು ಕಾವಡಿ ಇತ್ತು, ಸಾವಿರಾರು ಜನ ಸೇರ್ತಾ ಇದ್ರು. ಇದನ್ನೆಲ್ಲ ಹೂ ಮಾರೋರ್ನ ಪ್ರತಿಯೊಬ್ಬರನ್ನು ಬಂದ್ ಮಾಡಿಸಿರ್ತಕ್ಕಂಥ ನೋಡಿದ್ರೆ ಇವತ್ತು ಎಸ್.ಎನ್. ನಾಗಸ್ವಾಮಿ ಬಂಗಾರಪೇಟೆಯಲ್ಲಿ ನಿಮಗೆ ಮಂತ್ರಿಗಿರಿ ಸಿಕ್ಕಲ್ಲ. ನಾಗಸ್ವಾಮಿ ನಿನ್ಗೇನಿದ್ರೆ ಮಂತ್ರಿಗಿರಿ ಸಿಗ್ಬೇಕಂದ್ರೆ ಅಲ್ಲೋಗಿ ಡಿ.ಕೆ. ಶಿವಕುಮಾರ್ ಹತ್ರ, ಹರಿಪ್ರಸಾದ್ ಹತ್ರ ಅಲ್ಲಿ ನೀವು ಉಪವಾಸ ಮಾಡ್ರಿ, ಅಮರಣ ಅಂತ ನಿಮ್ಗೆ ಕೊಟ್ಟೇ ಇಲ್ಲ ಅಂದ್ರೆ ಉಪವಾಸ ಇರ್ತೀರಿ ಅಂತ ಸತ್ತೋಗ್ರಿ, ನಾವೇನು ಬೇಡ ಅಂತ ಹೇಳಲ್ಲ. ಅಂತ ಬದುಕಬೇಕು ಅನ್ನೋ ಆಸೆ ಇದ್ರೆ ಇವೆಲ್ಲ ಜನಗಳಿಗೆ ತೊಂದರೆ ಕೊಡದೆ, ದೇವರುಗಳು ಕಾವಡಿ ಮಾಡೋದಕ್ಕೆ ತೊಂದರೆ ಕೊಡದೆ ಏನು ಇವತ್ತು ನೀವು ಅಂಗಡಿಗಳನ್ನು ಮುಚ್ಚಿದಿರಿ, ಇದು ನಿಜಕ್ಕೂ ಖಂಡನೀಯ. ನೋಡ್ರಿ, ಇವತ್ತು ಬಂಗಾರಪೇಟೆ ತಾಲೂಕು ಜನತೆ ಮೇಲೆ ನಿಮ್ಗೇನಾದ್ರೂ ಕಿಂಚಿತ್ ಏನಾದರೂ ಗೌರವ ಇದ್ರೆ, ಪ್ರೀತಿ ಇದ್ರೆ, ಇವತ್ತು ಬಂಗಾರಪೇಟೆ ತಾಲೂಕು ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ಇವತ್ತು ಬೋರ್ಗಳಲ್ಲಿ ನೀರುಗಳು ಖಾಲಿಯಾಗಿದೆ. ನೋಡ್ರಿ, ಅವ್ರು ಬೆಳೆದಿರ್ತಕ್ಕಂಥ ಸೊಪ್ಪು ಇನ್ನೊಂದು ಮತ್ತೊಂದು ಏನಿದೆ ಅದು ಒಡ್ಕೋಗಿದೆ. ಬೆಳಗ್ಗೆಯಿಂದ ಅದನ್ನು ವ್ಯಾಪಾರ ಮಾಡೋದಕ್ಕೆ ಬಿಟ್ಟಿಲ್ಲ, ಮುಚ್ಚಿದ್ದಾರೆ. ಇದನ್ನೆಲ್ಲ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬೋರ್ಗಳಲ್ಲಿ ನೀರುಗಳು ಖಾಲಿ ಆಗಿದೆ. ನಿಮ್ಗೆ ಜನ ಓಟ್ ಹಾಕಿದ್ದಾರೆ, ನಿಮ್ಗೆ ಏನಾದ್ರು ರೈತರ ಮೇಲೆ ಸ್ವಲ್ಪ ಏನಾದರೂ ಪ್ರೀತಿ ಇದ್ರೆ ಆ ಬೋರ್ಗಳಲ್ಲಿ ನೀರು ಖಾಲಿಯಾಗಿ ಇವತ್ತು ರೈತರು ಏನು ಸಂಕಷ್ಟದಲ್ಲಿದ್ದಾರೆ, ಅವ್ರ ಸಹಾಯಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡಿ. ರೈತರು ಏನು ಇವತ್ತು ಹಾಕಿರ್ತಕ್ಕಂಥ ಬೆಳೆಗಳಿಗೆ ನಷ್ಟ ಆಗಿದೆ, ನಿಮ್ಮ ಸರ್ಕಾರದಲ್ಲಿ ಹೇಳ್ಬಿಟ್ಟು ಅವ್ರಿಗೆ ಪರಿಹಾರ ಕೊಡಿಸಿ. ಅದನ್ನು ಬಿಟ್ಬಿಟ್ಟು ಇವತ್ತು ಬಲವಂತವಾಗಿ ನೀವು ಅಂಗಡಿಗಳನ್ನು ಬಂದ್ ಮಾಡಿಸ್ತಾ ಇರ್ತಕ್ಕಂಥವ್ನು ನೋಡಿದರೆ ನೀವು ಬಂಗಾರಪೇಟೆಗೆ ಒಳ್ಳೇದು ಮಾಡೋಕ್ಕಲ್ಲ ಬಂದಿರ್ತಕ್ಕಂಥದ್ದು, ಬಂಗಾರಪೇಟೆಗೆ ಕೆಟ್ಟದನ್ನೇ ಮಾಡಬೇಕನ್ನೋ ಲೆಕ್ಕಾಚಾರದಲ್ಲಿ ನೀವೇನು ಬಂದಿದ್ದೀರಿ. ನಾನು ಅಂಗಡಿ ಮಾಲೀಕರಿಗೆ ಹೇಳೋದಿಷ್ಟೇ, ನೀವು ಈ ಭಾರತ ದೇಶದಲ್ಲಿದ್ದೀರಿ, ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅನ್ನೋ ಪ್ರಧಾನಮಂತ್ರಿ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಅಂಗಡಿಗಳನ್ನು ಬಂದ್ ಮಾಡಕ್ಕೆ ಹೋಗ್ಬಿಡ್ರಿ. ಇವ್ರು ಯಾರ್ಯಾರು ಬಂದು ಬಲವಂತವಾಗಿ ಬಂದು ನಿಮ್ಮ ಅಂಗಡಿಗಳನ್ನು ಬಂದ್ ಮಾಡಿಸ್ತಾರೆ, ಅವ್ರು ಯಾರ್ಯಾರು ನಿಮ್ಗೆ ಬಂದ್ ಮಾಡ್ತಿದ್ದಾರೆ ನಮ್ಗೆ ಹೇಳಿದ್ರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ತೀರಿ.
ಅದಕ್ಕೋಸ್ಕರ ಇವತ್ತು ಈ ಅಂಗಡಿ ಮಾಲೀಕರಿಗಾಗಿರ್ತಕ್ಕಂಥ ನಷ್ಟ ಎಷ್ಟು? ನಿಮ್ಮ SN ಸಿಟಿ SN ರೆಸಾರ್ಟಲ್ಲಿ ಮಾತ್ರ ಅಂಗಡಿಗಳು ಬಾರ್ಗಳು ಓಪನ್ ಇರಬೇಕಾ? ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ಯಾರು ಗ್ರಾಹಕರ ಅಂಗಡಿಗಳು ತೆಗಿಬಾರ್ದಾ? ಅದಕ್ಕೋಸ್ಕರ SN ನಾರಾಯಣಸ್ವಾಮಿ ಅವರು ಬಹಿರಂಗವಾಗಿ ಬಂದು ಬಂಗಾರಪೇಟೆ ಜನಕ್ಕೆ ನೋಡ್ರಿ, ಇವ್ರು ಬಂದ ಅಂಗಡಿ ಇದ್ರೆ ಈ ಅಂಗಡಿನ ಬಂದ್ ಮಾಡ್ಬಿಟ್ಟು ಹೋಗಿದ್ದಾರೆ. ಈ ತರ ಮಾಡ್ತಾ ಇರ್ತಕ್ಕಂಥ SN ನಾರಾಯಣಸ್ವಾಮಿ ಅವರು ನೋಡಿ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಇದು ಸೇಲ್ ಆಗಿಲ್ಲ ಅಂದ್ರೆ ಸಾಯಂಕಾಲ ತಿಪ್ಪೆಗೆ ಹಾಕ್ಬೇಕು. ಈ ತರ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ SN ನಾರಾಯಣಸ್ವಾಮಿ, ನೀವಿವತ್ತು ಓಲ್ಡ್ ಏಜ್ ಪೆನ್ಷನ್ಗಳೆಲ್ಲ ಸುಮಾರು 10,000ಕ್ಕೂ ಹೆಚ್ಚಿನ ತಾಯಂದ್ರು ಅಜ್ಜಿಯಂದ್ರು ಇವ್ರದ್ದು ಓಲ್ಡ್ ಏಜ್ ಪೆನ್ಷನ್ನ ಕ್ಯಾನ್ಸಲ್ ಮಾಡಿಸಿದ್ರಿ. ಸುಮಾರು 6-7 ಸಾವಿರ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸಿದಿರಿ. ನಿಮ್ಮನ್ನ ಅವ್ರ ಮನೆ ಕೇಳಿಲ್ಲ, ಇಲ್ಲ ನೀವು ಹೊಡ್ಕೊಂಡಿರೋ ಸರ್ಕಾರಿ ಜಮೀನು ಕೇಳಿಲ್ಲ, ಏನೂ ಇಲ್ಲ. ಅವ್ರು ಕೇಳಿದ್ದು ಎಷ್ಟು, ನಮ್ಮ ತಂಟೆಗೆ ಮಾಡಬೇಡಿ, ನಾವೇನೋ ಜೀವನ ಮಾಡ್ಕೊಂತೀರಿ ಅಂತಿದ್ರೆ ಇವತ್ತು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದ್ರ ಮುಖಾಂತರ, ಓಲ್ಡ್ ಏಜ್ ಪೆನ್ಷನ್ನು ಕ್ಯಾನ್ಸಲ್ ಮಾಡೋದ್ರ ಮುಖಾಂತರ ರೈತರಿಗೆ ತೊಂದರೆ ಕೊಟ್ಟು ಇಲ್ಲಿ ಗ್ರಾಹಕರಿಗೂ ತೊಂದರೆ ಕೊಟ್ಕೊಂಡು ಇವತ್ತು ನೀವೇನು ಸರ್ಕಾರಿ ಕಚೇರಿಗಳಿತ್ತು, ಸರ್ಕಾರಿ IB ಇತ್ತು, IBನೆಲ್ಲ ಡೆಮೊಲೇಷನ್ ಮಾಡಿ ನಮ್ಗೆ ರೋಡ್ ಅಗಲ ಆಗ್ಬಿಟ್ರೆ ನಮ್ಗೆ ಮಂತ್ರಿಗಿರಿ ಸಿಗ್ತೈತೆ ಅಂತೇಳಿ ನೀವೇನು ತಿಳ್ಕೊಂಡಿದ್ರೆ ಯಾವತ್ತು IB ಕಾಂಪೌಂಡ್ಗಳನ್ನು ಹೊಡೆದು ನಿಮ್ಮ ಮನೆಗೆ ರೋಡ್ ಅಗಲ ಮಾಡ್ಕೊಂಡ್ರು ಅವಾಗೇ ನಿಮ್ಗೆ ಹೊಡೆದ್ಬಿಡ್ತು ವಕ್ರ. ಅರ್ಥ ಆಯ್ತಾ? ಇವತ್ತು ನೀವೇನು ಅಂಗಡಿ ಮಾಲೀಕರು ಇಲ್ಲಿ ಕೊಟ್ಟಿದ್ದೀರಿ, ನೀವು ಯಾರಿಗೂ ನಿಮ್ಮನ್ನೇನು ಮಾಡ್ಕೊಂಡಿಲ್ಲ. ದಯವಿಟ್ಟು ನೀವು ಓಪನ್ ಮಾಡಿ ನಾವಿರ್ತೀರಿ ನಿಮ್ಮ ಜೊತೆಯಲ್ಲಿ. ಅರ್ಥ ಆಯ್ತಾ? ಅಂಗಡಿ ಓಪನ್ ಮಾಡಿ ನಾವಿರ್ತೀರಿ ನಿಮ್ಮ ಜೊತೆಯಲ್ಲಿ. ಯಾರಿಗೂ ಎದುರೋದು ಬೆದರೋದು ಬೇಡ. ಪೊಲೀಸ್ ಇಲಾಖೆಯವ್ರಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಬಂದು ಈ ಗ್ರಾಹಕರು ಈ ಅಂಗಡಿ ಮಾಲೀಕರ ಪರವಾಗಿ ನೀವು ನಿಂತ್ಕೊಂಡು ಈ ಅಂಗಡಿಗಳನ್ನು ಓಪನ್ ಮಾಡಿಸ್ಬೇಕು. ಓಪನ್ ಮಾಡಿಸಿ ನೀವೇನು ಬೆದರಿಕೆಗಳಾಗ್ತಾ ಇದ್ದೀರಿ, ಯಾರ್ಯಾರು ಅಂಗಡಿಗಳು ಓಪನ್ ಆಗಿತ್ತೋ ಅದರನ್ನೆಲ್ಲ ಫೋಟೋ ಪರ್ಮನೆಂಟಾಗಿ ಮುಚ್ಚಿಬಿಡ್ತೀರಿ ಅಂತ SN ನಾರಾಯಣಸ್ವಾಮಿ ಅವರೇ, ನಿಮ್ಮ ತಂದೆದಲ್ಲ ಈ ಅಂಗಡಿಗಳಿರ್ತಕ್ಕಂಥ ಜಾಗ. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಅಂಗಡಿಗಳನ್ನು ತಗೊಂಡು ಬಾಡಿಗೆಗಳನ್ನು ತಗೊಂಡು ಇವತ್ತು ಅಂಗಡಿಗಳು ಓಪನ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಿಮಗೆ ತಾಕತ್ತಿದ್ರೆ ಹೋಗಿ ನಿಮ್ಮ SN ಸಿಟಿಯಲ್ಲಿ ಬಾರ್ ಏನು ಓಪನ್ ಮಾಡಿದರೆ, SN ರೆಸಾರ್ಟಲ್ಲಿ ಏನು ಹೋಟ್ಲ್ ಏನು ಓಪನ್ ಮಾಡಿದರೆ, ಇಲ್ಲಿರ್ತಕ್ಕಂಥ ಅಂಗಡಿ ಮಾಲೀಕರನ್ನೆಲ್ಲ ಮುಚ್ಚಿಸ್ಬಿಟ್ಟು ಎಲ್ಲ ಟೋಟಲ್ SN ಸಿಟಿಯಲ್ಲಿ ಇಕ್ಕೋಬೇಕಂತಿದ್ದೀರಾ? ಇವ್ರಿಗೆಲ್ಲ ಏನು ವಿಷಯ ಕೊಡ್ಬೇಕಂತಿದ್ದೀರಾ ನೀವು? ಅದಕ್ಕೋಸ್ಕರ ಕೂಡಲೇ ಬಂದು ನೀವು ಈ ಬಂಗಾರಪೇಟೆ ಜನತೆಗೆ ಕ್ಷಮಾಯಾಚನೆ ಮಾಡಿ, ನಿಮ್ಮ ಯಾರ್ಯಾರು ಗೂಂಡ ವರ್ತನೆ ಮಾಡಿದ್ದಾರೆ ನಿಮ್ಮ ಬೆಂಬಲಿಗರು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋವರೆಗೂ ನಿಮ್ಮನ್ನು ನಾವು ಸುಮ್ಮನೆ ಬಿಡಲ್ಲ. ಅದಕ್ಕೋಸ್ಕರ ಅಂಗಡಿ ಮಾಲೀಕರು ನೀವೆಲ್ಲ ಅಂಗಡಿಗಳು ಓಪನ್ ಮಾಡ್ಕೊಳ್ಳಿ, ನಾವಿರ್ತೀರಿ. ಇಲ್ಲಿ ಯಾವುದು ಗೌರ್ಮೆಂಟಿಂದ ಆರ್ಡರ್ ಆಗಿಲ್ಲ ಅಂಗಡಿ ಓಪನ್ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳಿ. ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದರೆ ಏನು, ಇವತ್ತು ಕಾವೇರಿ ವಿಷಯದಲ್ಲಿ ಒಂದು ಬಂದ್ ಮಾಡಿಲ್ಲ, ಬರ ಐತೆ, ನಮ್ಮ ರೈತರಿಗೇನಾದರೂ ಸರ್ಕಾರದಿಂದ ಸವಲತ್ತು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ ಮಾಡಿಲ್ಲ. ಇಲ್ಲ ನಮ್ಮ ಇದಕ್ಕೆ ಬೋರ್ಗಳಲ್ಲಿ ನೀರಿಲ್ಲ, ಅಂತರ್ಜಲ ವೃದ್ಧಿಸ್ಬೇಕು, ಅದಕ್ಕೆ ಯಾವ್ದಾದ್ರು ನದಿ ಜೋಡಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಟ್ರೈ ಇದು ಮಾಡಿಲ್ಲ. ಯಾವುದು ಓಪನ್ ಮಾಡಿ ಎಲ್ಲಿದ್ದಾರೆ ಇವರು ಓಪನ್ ಮಾಡ್ಕೊಡ್ರೆ ಎಲ್ಲಿದ್ದಾರೆ? ಅರ್ಥ ಆಯ್ತಾ? ಜನ ಇಲ್ಲಿ ಓಟ್ ಹಾಕಿ ಏನೋ ಜನ ಇವತ್ತು ಓಟ್ ಹಾಕಿ ಅದನ್ನ MLA ಮಾಡಿ ಇವತ್ತು ಭಯದ ವಾತಾವರಣದಲ್ಲಿ ಬದುಕಂತ ಪರಿಸ್ಥಿತಿಗೆ ತಂದಿದ್ದಾರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ದಯವಿಟ್ಟು ಬಂಗಾರಪೇಟೆ ಜನ ನೀವು ಸ್ವಾಭಿಮಾನಿಗಳು, ನೀವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ನೀವೆಲ್ಲರೂ ಧೈರ್ಯವಾಗಿ ಅಂಗಡಿಗಳನ್ನು ಓಪನ್ ಮಾಡಿ ನಿಮ್ಮ ತಂಟೆಗೆ ಯಾರೇ ಬಂದ್ರು ಅರ್ಥ ಆಯ್ತಾ? ಯಾರೇ ನಿಮ್ಗೆ ತೊಂದರೆ ಕೊಟ್ರೇನೋ ಅವ್ರ ಮೇಲೆ FIR ಮಾಡೋದಕ್ಕೆ ಈಗಾಗಲೇ ನಾವು SP ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ, ನೀವು ಕಂಪ್ಲೇಂಟ್ ಕೊಡ್ಸಿದ್ರೆ ಇಮಿಡಿಯೇಟಾಗಿ ನಾವು FIR ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದ್ರಿಂದ ದಯವಿಟ್ಟು ಅಂಗಡಿ ಮಾಲೀಕರೆಲ್ಲ ನೀವು ಅಂಗಡಿಗಳನ್ನು ಓಪನ್ ಮಾಡಬೇಕಂತೇಳಿ ಈ ಮೂಲಕ ನಾನು ಕಳಿಕಳಿಯಾಗಿ ಮನವಿ ಮಾಡ್ಕೊತೀನಿ.